ಎಲ್ರಿಗೂ ನಮಸ್ಕಾರ. ನೋಡಿ, ನನಗೆ ಬಂದಂತಹ ಮಾಹಿತಿ, ಆನೆ ತಲೆ ದಿಂಬದ ತಿರುವಿನಲ್ಲಿ ಒಂದು ಲಾರಿ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಈಗಾಗಲೇ ನನಗೆ ಫೋನ್ ಬಂದಿತ್ತು, ಹತ್ತತ್ರ ನಾನು ಆನೆ ತಲೆ ದಿಂಬಕ್ಕೆ ಬಂದೇ ಬಿಟ್ಟಿದ್ದೀನಿ. ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಆನೆ ತಲೆ ದಿಂಬದ ತಿರುವಿನ ಒಂದಷ್ಟು ಮಾಹಿತಿಯನ್ನು ನೀಡೇ ಬಿಡೋಣ. ಆಲ್ಮೋಸ್ಟ್ ನಾನು ಸಾಕಷ್ಟು ವಿಡಿಯೋ ಹಾಕಿದ್ರು ಕೆಲವರು ಹುರ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ಏನೇನೋ ಅಂತವೆ ಅನ್ಕೊಳ್ಳಿ. ನೋಡ್ರಿ, ನಾವು ಕೊಡೋ ಮಾಹಿತಿ ಒಂದು 4 ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕೊಡ್ತೀವಿ. ಅದನ್ನ ಬಿಟ್ಟು ನಮ್ಮಲ್ಲಿ ಯಾವುದೇ ತರಹದ ದುರುದ್ದೇಶಗಳಿಲ್ಲ. ಸೊ ನಮ್ಮ ವಿಡಿಯೋಗಳು ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತಕ್ಕಂಥ ಒಂದು ನಂಬಿಕೆ, ಭರವಸೆನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ. ಬಂದೇ ಬಿಟ್ಟೆ ಕಣ್ರಿ, ಆನೆ ತಲೆ ದಿಂಬಕ್ಕೆ ಬಂದೇ ಬಿಟ್ಟೆ. ನೋಡ್ರಿ, ಇಲ್ಲಿರ್ತಕ್ಕಂಥ ಸಮಸ್ಯೆ ಎಷ್ಟಪ್ಪ, ಇಲ್ಲಪ್ಪ ಮೊದಲನೇ ತಿರುವಂದ್ರು. ಎಸ್ 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 ನೋಡಿ, ಇಟಾಚಿಲಿ ಎತ್ತಾ ಇದ್ದಾರೆ. ಲಾರಿ ಪ್ರಾಬ್ಲಮ್ಗೆ ಸಿಕ್ಕಿ ಹಾಕೊಂಡಿದೆ. ಅರೇ ಛೆ 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 ನೋಡ್ರಿ, ನೋಡ್ಕೊಳ್ರಪ್ಪ. ನಾವು ಕೊಡೋ ಮಾಹಿತಿನ ನೀವು ದುರುಪಯೋಗ ಅಂತ ತಿಳ್ಕೊತಿದ್ರಿ. ಓಕೆ ಬಾಸ್, ಓಕೆ ಓಕೆ. ವಿಡಿಯೋ ಆಫ್ ಮಾಡೋ ಅಂತಾನಲ್ಲಪ್ಪ. TN ವಾಹನ ವಿಡಿಯೋ ಆಫ್ ಮಾಡೋ ಅಂತಾನೆ. ಒಂದೇನಾರು ಒಂದು ಮಾಹಿತಿ ತಗೋತೀನಿ, ವಿಡಿಯೋ ಆಫ್ ಮಾಡಿಬಿಡು ಅಂತಾನೆ. ಹುಲಿ, ವಿಡಿಯೋ ಆಫ್ ಮಾಡ್ಬಿಡು ಅಂತಿದೆ ಅಲ್ಲ. ಒಂದ್ 4 ಜನಕ್ಕೆ ಮಾಹಿತಿ ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ರೋಡ್ ರೆಡಿ ಮಾಡ್ಸವಂದ್ರೆ ಅದು ಏನು ಮಾಡಕ್ಕಾಗಲ್ಲ. ಒಳ್ಳೆ ಕಥೆ ಐತಲ್ಲ. ರೋಡ್ ಇರೋದಕ್ಕೆ ಜನಗಳಿಗೆ ಅನುಕೂಲ ಮಾಡ್ಕೊಡಕ್ಕೆ. ತಡೆದಿರಕ್ತಾನಪ್ಪ ಬಂದಿರೋದು. ನೀವೇನ್ ದುರುದ್ದೇಶ ಇಟ್ಕೊಂಡ್ ಬಂದಿರ ಇಲ್ಲವಲ್ಲ? ಹೌದು, ಗೊತ್ತಾಯ್ತಪ್ಪ. ನನ್ಗೆ ಗೊತ್ತಿಲ್ವಾ? ನಾವು ಏನ್ ಗೊತ್ತಾ, ಮಾಹಿತಿ ಕೊಡೋ ಉದ್ದೇಶ ತಿಳ್ಕೊಳ್ಳಿ ಬ್ರದರು. ಮಾಹಿತಿ ಕೊಡೋ ಉದ್ದೇಶ ಏನ್ ಗೊತ್ತಾ, ರಸ್ತೆ ಅಗಲೀಕರಣ ಆಗ್ಬೇಕು, ಜನಗಳಿಗೆ ಅನುಕೂಲ ಆಗ್ಬೇಕು ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡ, ಸರಿಯಾ? ಪಾಪ ಅವ್ರಿಗೆ ನೋಡಿ ಎಂತ ಇದೊಂದು ಇದ್ರ ಮಾತಿರ್ಲಿ ಇದಾರ ಇಲ್ಲಿ ಸಿಕ್ಕಾಕಡದ. ಮೊದ್ಲಿದ್ದು ಬಿದ್ದೆ ಹೋಗಿತ್ತು ಗೊತ್ತಾ ನಿನ್ಗೆ? ಟೈಲ್ಸ್ ಇದು ಗ್ರಾನೈಟ್ ತಂದಿದ್ರಲ್ಲ, ಅದು ಒಂದ್ 4 ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಕಣಪ್ಪ. ಇದು ಏನ್ ಗೊತ್ತಾ, ಸರ್ಕಾರದ ಮಟ್ಟಕ್ಕೆ ರೀಚ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾರೆ, ಮುಂದೆ ಇಲ್ಲಪ್ಪ ಇದು ಅಪಾಯ ಅದೇ ಅಂದ್ಬಿಟ್ಟು ಒಂದ್ ಒಳ್ಳೇದ್ ಮಾಡ್ತಾರೆ. ಗಾಡಿ ಹಿಂದಕ್ಕೆ ಬರಾಗಲ್ಲ ಬ್ರದರ, ತಗೋಬೇಕು. ನೋಡಿ ಏನಾರು ಮಾಡಿ ಪಾಪ. ಅಯ್ಯೋ ಇಲ್ಲಿ ಸುಮಾರು ಗಾಡಿ ಇದೇ ತರ ಆಗದ ಗುರು. ಇದು 1-2 ಸುಮಾರಾಗ ಹೋಗವೆ ಇಲ್ಲಿ. ಯಾವ್ರಪ್ಪ ತಂಬಿ? ಓ ನಮ್ಮೂರವ್ರ್ಯಾ? ಓ ಪುದೂರವ್ರ? ಮತ್ತೆ ಇವರು ಲಾರಿ ಅವ್ರ ಸೇಲಂ ಅವರ ಫ್ರೆಂಡಾ? ಸರಿ ಸರಿ. ಎಸ್, ಇಲ್ಲಿನ ವಾಸ್ತವ ತೋರ್ಪಡಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಷ್ಟು ನೋಡಿ, ಇದು ಬೇರೆ ದಿನ ಅದಕ್ಕೆ ಪರವಾಗಿಲ್ಲ. ಇದ್ರ ದಿವಸ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗೋದು ಗೊತ್ತಾ? ಏನಪ್ಪ ಅಮಾವಾಸ್ಯೆ ದಿವಸಗಳು ತುಂಬ ಕಷ್ಟ ಆಗ್ಬಿಡ್ತಿತ್ತು. ನೋಡಿ ಈಗಿದೆ ಕಣ್ರಿ ವಾಸ್ತವ, ನೋಡ್ಕೊಳ್ರಿ. ಎಷ್ಟು ಹಿಂಸೆ ನೋಡ್ರಿ. ದಯವಿಟ್ಟು ನಮ್ಮ ಮಾನ್ಯ ಘನ ಸರ್ಕಾರ, ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ಈ ಆನೆ ತಲೆ ದಿಂಬದ ತಿರುವಿನಲ್ಲಿ ದಯವಿಟ್ಟು ಒಂದು ಸೂಕ್ತ ವ್ಯವಸ್ಥೆಯನ್ನು ಕೊಟ್ಟು ಸಹಕರಿಸಿ ಅಂತ ಒಂದು ಮನವಿ ಹಾಕತ್ತೀನಿ ಕಣ್ರಪ್ಪ. ಅಷ್ಟೇ, ಇನ್ನೇನು ಇಲ್ಲ, ಬೇರೆ ಏನೂ ಇಲ್ಲ. ರಸ್ತೆ ಅಗಲೀಕರಣ ಮಾಡಿಕೊಡಿ, ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಒಂದು ಮನವಿ ಅಷ್ಟೇ. ಈ ಗಾಡಿಗಳು ಬರಗೂರು ರಸ್ತೆಯಲ್ಲಿ ಹೋಗ್ತಾ ಇತ್ತಂತೆ. ಸೊ ಅಲ್ಲಿ ಏನಾಗಿದೆ ಅಂದರೆ, ಅಲ್ಲೂ ಸಹ ರಸ್ತೆ ಸಮಸ್ಯೆ ಆಗಿ ಈ ರಸ್ತೆನಲ್ಲಿ ಬಂದು ಈ ರೀತಿ ಸಿಕ್ಕಾಕೊಂಡಿದೆ. ಏನು ಮಾಡೋಕ್ಕಿಲ್ಲ, ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಹೋಗಲೇಬೇಕಲ್ಲ, ನಮ್ಮ ರಸ್ತೆನೂ ಅನುಸರಿಸಲೇಬೇಕಾಗತ್ತೆ. ಆ ರಸ್ತೆ ಈ ರಸ್ತೆ ಅಂತ ಹೇಳಕ್ಕೆ ಬರೋಲ್ಲ. ಸದ್ಯ ಈ ಒಂದು ಲಾರಿ ಸಿಕ್ಕಾಕೊಂಡಿರೋದ್ರ ಪರಿಣಾಮ ನೋಡಿ, ಅಲ್ಲೊಂದಷ್ಟು ಎಲ್ಲ ಹೊಡೆದು ಎಲ್ಲ ಸ್ವಲ್ಪ ಅಗಲ ಮಾಡಿದ್ದಾರೆ. ತುಂಬ ಒಳ್ಳೇದಾಯಿತು ಅನ್ಕೋತೀನಿ. ಪಾಪ ಲಾಯರ್ ಅವ್ರು ಕಷ್ಟ ಬಿಡಿ, ಲಾರಿಯವ್ರು ತುಂಬ ಕಷ್ಟ. ಈ ಸ್ಪಾಟ್ ಏನಿದ್ರೆ ಇಲ್ಲಿ ಅಗಲೀಕರಣ ಆಗಿದೆ ಒಂದು ಸ್ವಲ್ಪ.
ಹಾಂ ಪರವಾಗಿಲ್ಲ. ಸೊ ಮೊದಲು ಇಕ್ಕಟ್ಟಿತ್ತು ಇಲ್ಲಿ, ಈಗ ಸ್ವಲ್ಪ ದಾರಿ ಮಾಡೋಕ್ಕೋಸ್ಕರ ನೋಡಿ ಸ್ವಲ್ಪ ಅಗಲ ಮಾಡಿಕೊಟ್ಟವ್ರೆ. ಪರವಾಗಿಲ್ಲ, ಒಳ್ಳೇದಾಯಿತು. ಇದು ಮಾಡಿರೋದು ಒಳ್ಳೇದಾಯಿತು, ಯಾಕಂದರೆ ಬೇರೆ ವಾಹನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸ್ವಲ್ಪ ಇಲ್ಲಿ ಎಲ್ಲ ಇದು ಮಾಡಿದ್ದಾರೆ, ಆ ಮಣ್ಣೆಲ್ಲ ಮುಚ್ಚಿ ಇದೆಲ್ಲ ಇದು ಮಾಡಿದ್ದಾರೆ. ಒಳ್ಳೆ ಕೆಲಸ, ಒಳ್ಳೇದಾಯಿತು, ತುಂಬ ಅನುಕೂಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಪಾಪ ಲಾರಿ ಈ ಥರದ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಆವಾಗಿಂದ ಟ್ರೈ ಮಾಡ್ತಾನೆ ಅವ್ರೆ, ಏನು ಮಾಡೋಕ್ಕಾಗಿಲ್ಲ ನೋಡ್ರಿ. ತುಂಬ ಇಕ್ಕಟ್ಟು, ಸ್ವಲ್ಪ ನುಗ್ಗಿದ್ರೆ ಕತೆ ಕ್ಲೋಸ್. ಸ್ವಲ್ಪ ನುಗ್ಗಿದ್ರೆ ಗ್ಯಾರಂಟಿ ಅದು ಕೆಳಗಡೆ ದಬಾಕತ್ತಿತ್ತು. ನೋಡಿ ಈಗಾಗಿದೆ. ಛೇ, ಗಾಡಿ ಆಫ್ ಆಗಿಬಿಡ್ತಂತೆ, ಅದರಿಂದ ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಬೇರೆ ದಿವಸ ಆಗ್ಬಿಟ್ಟಿರೋ ತುಂಬ ಕಷ್ಟ ಆಗ್ಬಿಡೋದು ಪಾಪ. ಇದು ಒಳ್ಳೆ ಕೆಲಸ ಆಯಿತು ಗುರು, ಇದು ಮಾಡಿರೋದು ತುಂಬ ಒಳ್ಳೆ ಕೆಲಸ ಇದು. ಆ್ಯಕ್ಚುಲಿ ಇದು ಮೊದಲೇ ಆಗಿದ್ರೆ ಚೆನ್ನಾಗಿರೋದು. ಈ ಸ್ಪಾಟಲ್ಲಿ ಮಣ್ಣಿಗೆನೆಲ್ಲ ತೆಗೆದು ಮುಚ್ಚಿದ್ದಾರೆ. ಹಾಂ ನೋಡಿ, ಕಲೆಕ್ಷನ್ ಕೊಡಿ ಮತ್ತೆ. ಗಾಡಿ ಆಫ್ ಆಗೋಯ್ತು ಗುರು. ಎಷ್ಟು ಕಷ್ಟ ಗುರು, ಇದು ತುಂಬ ಕಷ್ಟ ಪಾಪ. ಓಕೆ, ನೋಡೋಣ. ಲಾರಿ ತೆರವುಗೊಳಿಸುವ ಪ್ರಯತ್ನ ನಡೀತಾ ಇದೆ. ದೇವ್ರ ದಯದಿಂದ ಪಾಪ ಬಂದ್ಬಿಡ್ಲಿ ಗುರು. ನನಗೆ ಭಾಳ ಹೊಟ್ಟೆ ಉರಿತೈತೆ. ನಮ್ಮ ಚಾಲಕರ ಕಷ್ಟ ನೋಡ್ರಿ, ನಮ್ಮ ಲಾರಿ ಚಾಲಕರ ಹಿಂಸೆ ಪಾಪ, ಅವ್ರು ಎಷ್ಟು ಕಷ್ಟ. ಕಲ್ಲು ಕಲ್ಲು, ಇದು ಕಲ್ ತೆಗಿಯೋದು ಬೇಡವಾ? ಓ ಎಳಿಕಬೇಕು, ಸ್ವಲ್ಪ ಬರೇ ಬಂದ್ಬಿಡ್ಲಪ್ಪ ಮಾದೇಶ್ವರ. ಹಾ ಹಾ ಅಷ್ಟು ಬೇಗ ಬಂದ್ಬಿಟ್ಟೆ. ಅಯ್ಯೋ ನಾನು ಫೋನ್ ಬಂದಿತ್ತು. ಹೆಂಗೆ ದೇವ್ರ ದಯದಿಂದ ಬಂದ್ಬಿಟ್ರೆ ಸಾಕಪ್ಪ, ನನ್ಗೆ ಅದೇ ಕಾಯ್ತಾವನಿ. ಓ ಇದು ಈಗ ಉಜ್ಜೋಗಿರೋದು ಟೈರು, ಈಗ ಉಜ್ಜಿರೋದು ಅದು. ಹಾಂ 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 ಹಾಂ
ನೋಡಿ ಲೋಡ್ ತಗೋಬೇಕು ಅನ್ಸುತ್ತೆ. ಏನಿದು ಲೋಡ್ ತಗೋಬೇಕಾದು? ಹಾಂ 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 ಹಾಂ. ಅಲ್ಲ ಯಾಕೆ ಮುಂದೆ ಮೂವ್ ಮಾಡ್ತಿಲ್ಲ? ಏನಕ್ಕೆ ಮೂವ್ ಮಾಡ್ತಿಲ್ಲ ಹಿಂದಕ್ಕೆ ಅಂದರೆ? ಹಾಂ 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 ಹಾಂ. ಓಕೆ. ಹಾಂ ಹಾಂ. ಹಲೋ ಹಾಂ ಅಣ್ಣವ್ರೆ, ಎಲ್ಲಿದ್ದೀರಾ? ನಾ ಈ ಆನೆ ತಲೆ ದಿಮ್ಮದಲ್ಲಿದ್ದೀನಿ. ಇಲ್ಲಿ ಒಂದು ಲಾರಿ ಸಿಕ್ಕಾಕೊಂಡ್ಬಿಟ್ಟೈತೆ, ಅದಕ್ಕೆ ಇಲ್ಲಿದ್ದೀನಿ ಆನೆ ತಲೆ ದಿಮ್ಮದಲ್ಲಿ. ನೀವೆಲ್ಲಿದ್ದೀರಾ? ಹಾಂ ಬರ್ತೀನಿ ರೀ, ಒಂದು 10 ನಿಮಿಷ ಬಂದ್ಬಿಟ್ಟೆ. ಈ ಲಾರಿ ಎಳಿತವ್ರೆ ಇಲ್ಲಿ, ಬಂದೆ. ಅಯ್ಯಯ್ಯೋ. ಹಾಂ ಹಾಂ ಹಾಂ. ಅಯ್ಯೋ ಇಲ್ಲ ಒಂದು ಕೆಲಸ ಮಾಡಿ, ಆನೆ ತಲೆ ದಿಂಬಕ್ಕೆ ಬನ್ನಿ, ಇಲ್ಲಿ ಇವನಿ. ಹಾಂ ಇಲ್ಲೇ ಇದ್ದೀನಿ, ಬನ್ನಿ. ಬೇಕಾರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ ಬನ್ನಿ. ಇಲ್ಲಿ ಆನೆ ತಲೆ ದಿಂಬದಲ್ಲಿ ಒಂಚೂರು ನಿಲ್ಲಿಸ್ತು ಅಂದ್ರೆ ಇಲ್ಲೇ ನಾ ಮಾತಾಡ್ಕತ್ತೀನಿ ನಿಮ್ಮನ್ನ. ವೈಟ್ ಬಸ್ಸಾ? ಬನ್ನಿ ಅಣ್ಣ, ಬನ್ನಿ. ಆನೆ ತಲೆ ದಿಂಬಕ್ಕೆ ಬನ್ನಿ. ಆಯ್ತು ಬನ್ನಿ. ಇದು ಏನಾಗಿದೆ ಗೊತ್ತಾ, ಅದ್ರ ನಿಲ್ಸ್ತಾರ ಬಸ್ಸು? ಇದ್ರ ಗಾಡಿ ಅದು, ಲೈನ್ ಗಾಡಿಯಾ? ಎಷ್ಟು ಗಂಟೆಗೆ ಬಿಡೋದಂತೆ? 10:30ಗೆ. ನೋಡೋಣ ಇರಿ, ಸಾಧ್ಯವಾದ್ರೆ ಬರ್ತೀನಿ ರೀ. ಹಾಂ ಇಲ್ಲಿ ಖಂಡಿತ ಬರ್ತೀನಿ. ಹಾಂ ಹಾಂ ಖಂಡಿತ ನೆಕ್ಸ್ಟ್ ವೀಕ್ ಸಿಗೋಣ ಬಿಡಿ. ಫೋನ್ ನಂಬರ್ ಅದಲ್ಲ, ಅದೇನಿಲ್ಲ. ಹಾಂ ಆಯ್ತಣ್ಣ, ಆಯ್ತು. ಹಾಂ ಹಾಂ. ಹ್ಞೂ. ಅಮಾವಾಸ್ಯೆ ದಿವಸ ಆಗಿರ ಏನು ಗುರು ಕತೆ? ನೋಡೋಣ, ಒಂದು ಪ್ರಯತ್ನ ನಡೀತಾ ಇದೆ. ಈ ತೆರವುಗೊಳಿಸೋ ಗಂಟ ನಾನು ಎತ್ತಗಳಾಡಲ್ಲ. ಅಯ್ಯೋ ಪಾಪ, ಏನು ಕತೆ ಇದು? ಬಂಧುಗಳೇ, ನಾವು ಈ ಥರದ ಒಂದು ಮಾಹಿತಿಗಳು ಕೊಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಏನು ನಮ್ಮ ರಸ್ತೆಗಳು ಎಲ್ಲೆಲ್ಲಿ ಕಠಿಣವಾಗಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಸೊ ಆ ಒಂದು ರಸ್ತೆಗಳ ಅಗಲೀಕರಣವಾಗಲಿ, ಜನಕ್ಕೆ ಸಾರ್ವಜನಿಕ ವಲಯಕ್ಕೆ ಅನುಕೂಲ ಆಗಲಿ ಎಂದ್ಬಿಟ್ಟು ನಾವು ಈ ಥರ ಮಾಹಿತಿ ಕೊಡ್ತೀವಿ. ಇದನ್ನು ಹೊರತುಪಡಿಸಿ ಬೇರೆ ಏನು ದುರುದ್ದೇಶ ಏನಿಲ್ಲ ಕಣ್ರಪ್ಪ. ದಯವಿಟ್ಟು ಅದನ್ನ ತಿರುಗಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಬೇಡಿ. ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನೋಡಿ. ಕೆಲವರು ಉರ್ಕೊಂಡು ಕಮೆಂಟ್ ಹಾಕ್ತಾರೆ, ಅವ್ರು ಹೆಂಗಾರು ಹೋಲಿ ನಿನಗೇನು, ಈ ಥರ. ಅರ್ಥ ಆಯ್ತಾ? ಚಾಲಕರ ಕಷ್ಟನ ನಾನು ತೋರ್ಪಡಿಸ್ತಾ ಇರೋದು. ಚಾಲಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕು, ಎಷ್ಟು ಹಿಂಸೆ ಇದೆ. ಆಮೇಲೆ ಆ ಬರಗೂರು ರೋಡು, ಅಲ್ಲೂ ಸಹ ರಸ್ತೆ ಹದಗೆಟ್ಟೋಗಿದೆ. ಅಲ್ಲೂ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅಲ್ಲಿಗೆ ವಾಹನಗಳು ಹೋಗೋಕ್ಕಾಗ್ತಾ ಇಲ್ಲ. ಸಮ್ಟೈಮು ನಮಗೆ ಏನು ಲೋಡ್ ಗಾಡಿಗಳು ಏನಿದ್ದೆ ಅದು ಬರಗೂರು ಸೈಡ್ ಹೋಗ್ತವೆ. ಇಲ್ಲ ಅಂತಂದರೆ ಯಾವುದಪ್ಪ ಅದು, ದಿಂಬಮ್ ರೋಡು, ಆ ರೋಡನ್ನು ಅನುಸರಿಸ್ತಾರೆ. ಸಮ್ಟೈಮ್ 2 ರೋಡಲ್ಲೂ ವ್ಯತ್ಯಾಸಗಳು ಕಂಡು ಬಂದರೆ ಈ ರೋಡಲ್ಲೂ ಸಹ ಬರ್ತಾರೆ. ಸೊ ಈ ಥರ ಎಲ್ಲಿ ರಸ್ತೆಯ ಒಂದು ಅನುಕೂಲ ಇದೆ ಅಲ್ಲಿ ಓಡ್ತಾರೆ. ಇದೇನೋ ಸಣ್ಣ ಕೇಸು ಅನ್ಕೋತೀನಿ, ದಿಂಬಮ್ ರೋಡಲ್ಲಿ ಇನ್ನೂ ದೊಡ್ಡ ಸಮಸ್ಯೆಗಳು ಸಿಕ್ಕಾಕತ್ತವೆ. ಬಟ್ಟು ಲೋಡ್ ಲಾರಿಗಳು ಓಡಾಡುವಾಗ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ದಿಂಬಗಳಿವೆ, ಎಲ್ಲೆಲ್ಲಿ ತಿರುವುಗಳಿದೆ, ಅಲ್ಲೆಲ್ಲ ದಯವಿಟ್ಟು ಸ್ವಲ್ಪ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕ ವಲಯಕ್ಕೆ ಸಂಚಾರಕ್ಕೆ ಅನುಕೂಲವನ್ನು ಮಾಡಿಕೊಡಿ ಅಂತ ಒಂದು ಮೆಸೇಜ್ ಹಾಕ್ತೀನಿ. ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ.